ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ಕರ್ನಾಟಕ ಸ್ಟೇಟ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಹಾಟ್ ಸೀಟ್ ಅಲ್ಲಿ ಕಡಕ್ ಆಗಿ ಕೂತಿರೋ ಹ್ಯಾಂಡ್ಸಮ್ ಗಾಯ್ ಮಿಸ್ಟರ್. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನನಗೆ ಸಾಕಾಗೋಗಿದೆ, ನಿಲ್ಸಿದ್ರೆ ಸಾಕಿದನೆಲ್ಲ ಗಲೀಜುಗಳು. ಬೆಳಗ್ಗೆ 7 ಗಂಟೆಗೆ 6 ಗಂಟೆಗೆ ಒಂದಿನ ಕುಡಿದು ನೋಡಿದೆ. ಏನು ನನಗೆ ಯಾವ ಮತ್ತೂ ಬರಲಿಲ್ಲ, ಏನೂ ಬರಲಿಲ್ಲ. ದೇಹದೊಳಗೆ ದೇಗುಲವಿದ್ದು ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಏನಕ್ಕೆ ಅಂತ ಹೇಳಿ. ಇದು ಜಲಿಯನ್ ವಾಲಾ ಬಾಗ್. ಇದು ಜಲಿಯನ್ ವಾಲಾ ಬಾಗ್. ಹಲೋ ಹೇಳೆ. ಹಲೋ ರೀ, ನಾನು ಕಿಡ್ನಾಪ್ ಆಗ್ಬಿಟ್ಟಿದ್ರಿ. ಕಿಡ್ನಾಪ್ ಅನ್ನ ನಾನು ಬಿಡಕ್ಕೆ 10 ಲಕ್ಷ ಕೇಳ್ತವ್ರೆ. ಈ ನಂಬರ್ಗೆ ಒಂದು ಅಡ್ರೆಸ್ ಲೊಕೇಶನ್ ಮೆಸೇಜ್ ಮಾಡಿದೀನಿ. ಆ ನಂಬರ್ಗೆ ಬೇಗ 10 ಲಕ್ಷ ತಗೊಂಡ್ ಬಂದ್ಬಿಡ್ರಿ. 10 ಲಕ್ಷ ಎಲ್ಲಿನ ತರಲೆ ಸಡನ್ ಆಗಿ ಕೇಳಿದ್ರೆ ಹಿಂಗೆ? ನಿಮ್ದು FD ಐತಲ್ಲ, ಅದನ್ನ ಮುರ್ಬಿಟ್ಟು ತಗೊಂಬನ್ರಿ. ಹೋದ್ ತಿಂಗಳು ನಿಮ್ ತಂಗಿ ಗಂಡ ಕಾರ್ ತಗೊಂಡ ನನ್ನ FD ಮುರ್ಸ್ಬಿಟ್ಟು ನೀನು ಕಾರ್ ತಗೊಂಡ ಗಾಡಿ ಮಾರ್ಬಿಟ್ಟು ದುಡ್ಡು ತಗೊಂಬನ್ರಿ. ಗಾಡಿ ಇವತ್ತು ಶಿವಾಜಿನಗರ್ ಪಾರ್ಕಿಂಗ್ ಅಲ್ಲಿ ಹಾಕಿದೆ. ಯಾರು ಹೆಂಕೊಂಡು ಹೋಗ್ಬಿಟ್ಟವ್ರ. ಏನು ಅವನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀನಿ, ಹುಡ್ಕೊಡ್ತಾರಂತೆ. ಹಲೋ ಅನ್ನೋರೆ, ಶಿವಾಜಿನಗರ ಪಾರ್ಕಿಂಗ್ ಇಂದ ಗಾಡಿ ಕಳ್ತನ ಆಗಿದ್ದು. ಅಣ್ಣ ಹೌದು ಕರೆಕ್ಟ್. ಯಾವ ಕಲರ್ ಕಾರು? ಕರಿ ಕಲರ್ ಅಣ್ಣ. ನಂಬರ್ ಏನು? 9900. ಅಯ್ಯೋ ಸಾರಿ ಬ್ರೋ, ಕಿಡ್ನಾಪ್ ಮಾಡ್ಬೇಕು ಅಂತ ನಾನೇ ಆ ಗಾಡಿ ಕಳ್ತನ ಮಾಡಿದ್ದೆ. ಏನಣ್ಣ ನೀವು ಗಾಡಿ ನಂದೇ ಎತ್ಕೊಂಡು ಹೋಗಿದ್ರೆ, ಹೆಂಡತಿ ನಂದೇ ಎತ್ಕೊಂಡು ಹೋಗಿದ್ದೀರಾ? ಅಯ್ಯೋ ಗೊತ್ತಿಲ್ಲ, ತುಂಬಾ ತಪ್ಪಾಗ್ಬಿಡ್ತು ಬ್ರೋ, ಸಾರಿ. ಒಂದ್ ಕೆಲಸ ಮಾಡ್ತೀನಿ, ನಿಮ್ ಗಾಡಿ ವಾಪಸ್ ಕೊಟ್ಬಿಡ್ತೀನಿ. ಎಲ್ ತಗೊಂಡ್ ಬಿಡ್ಲಿ? ಎಲ್ ತಗೊಂಡ್ರು ಅಲ್ಲೇ ಶಿವಾಜಿನಗರ್ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡತಿನ? ಹಲೋ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಗಾಡಿ ಎಲ್ ಬಿಡ್ಲಿ ಅಂತ ಕೇಳ್ತಾ ಇದ್ದೆ. ಎಲ್ ತಗೊಂಡಿದ್ರು ಅಲ್ಲೇ ಬಿಟ್ಬಿಡ್ರಿ ಪಾರ್ಕಿಂಗ್ ಅಲ್ಲಿ. ಅದೇ ನಿಮ್ ಹೆಂಡತಿನ ಎಲ್ ಬಿಡ್ಲಿ? ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಗಾಡಿ ಪಾರ್ಕಿಂಗ್ ಅಲ್ಲಿ. ನಿಮ್ ಹೆಂಡತಿನ? ವಾಯ್ಸ್ ಕೇಳಿಸ್ತಾ ಇಲ್ಲ. ಪಾರ್ಕಿಂಗ್ ನಿಮ್ ಹೆಂಡ್ ಕೇಳಿಸ್ತಿಲ್ಲ ಏನೋ ನಂಗೆ. ಅಣ್ಣ ಎಷ್ಟು ಫೋನ್ ಮಾಡ್ತೀರಾ ಹೇಳಿಲ್ವಾ? ಗಾಡಿ ಪಾರ್ಕಿಂಗ್ ಅಲ್ಲಿ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡತಿನ ಎಲ್ ಬಿಡ್ಲಿ? ವಾಯ್ಸ್ ಕೇಳಿಸ್ತಿಲ್ಲ. ಹಲೋ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ನಾಯಿ ಮಾಡ್ತದೆ ಕಕ್ಕ, ಡಾಗ್ ಸತಿ ಸಾವಿರ ದೊಡ್ಡ ಚಕ್ಕ. ಸರ್ಕಾರ ನಮಗೆ ಎಷ್ಟೋ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಕೋಜ ಚೆಕ್ಕ 9 ಅಂತ ಕೇವಲವಾಗಿ ಕರೀತಿದ್ದಾರೆ. ಪ್ಲಾಸ್ಟಿಕ್ ವಸ್ತು, ಪ್ಲಾಸ್ಟಿಕ್ ಅಂತೆ ಯಾರೋ ಒಬ್ರು ನಾಳೆ ಬಾಳ್ಕರ್ ಅವರು, ಲಕ್ಷ್ಮೀ ಬಾಳ್ಕರ್ ಹೇಳಿದ್ದ. ಸರ್ ಮೇಡಮ್ ಅವ್ರ ಮಗ ಸರ್. ನಿಮ್ ಮಗ ಪ್ಲಾಸ್ಟಿಕ್ ಪೆಂಡೆಂಟ್ ಹಾಕತ್ತಾನ? ಯಾರೋ ಗಿಫ್ಟ್ ಕೊಟ್ಟಿದ್ರು ಸರ್. ಪ್ಲಾಸ್ಟಿಕ್ ಯಾವನ್ರಿ ಅವನು ಪ್ಲಾಸ್ಟಿಕ್ ಪೆಂಡೆಂಟ್ ಗಿಫ್ಟ್ ಕೊಟ್ಟವನು? ಅದು ಮೇಡಮ್ ಮಗನಿಗೆ. ಅಟ್ಲೀಸ್ಟ್ ಒಂದು ಮಿನಿಮಮ್ ಬೆಳ್ಳಿ ಬೇಡವಾ? ನಾನು ಹೇಳೋದು ಮೇಲ್ಗಡೆ ಸೈಡಿಗೆ ಹಾಕಿರೋ ಕ್ಲಿಪ್ ಅದೇ ಇದೆ ಸರ್, ಬಂಗಾರದ್ದು. ಒಳಗಡೆದ್ ಮಾತ್ರ ಒಳಗಡೆದಾ? ನಮ್ಮೂರ ಯುವರಾಣಿ ಕಲ್ಯಾಣವಂತೆ ಸರಯಾರು ಬರ್ತೇನೆಂದು ಕೋಗಿಲೆ ಶುಭ ಕೋರಿ ಹಾರೋಣ ಬಾಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ. 4 ದಿನಾನೋ 5 ದಿನ ಹಿಂದೆ ಹೋದ ವಾರದಲ್ಲಿ ಮನೆ ಭೋಜೇಗೌಡರು ಫೋನ್ ಮಾಡಿದ್ರು. ಗುರು ಸ್ವಲ್ಪ ಸಾಮಾನು ಇದೆಯಂತೆ, ನಿಖಿಲೇನೋ ಶೂಟಿಂಗ್ ಐಟಮ್ಗಳು ಇದೆಯಂತೆ, ಆಮೇಲೆ ಕುಮಾರಸ್ವಾಮಿದು ಯಾವುದೋ ಇಂಪಾರ್ಟೆಂಟ್ ಸಾಮಾನುಗಳು ಇದೆ ಅಂತ ಹೇಳಿದಕ್ಕೆ ನಾನೇನಂದೆ, ನೀನು 2-3 ದಿನ ಇಲ್ಲಪ್ಪ, ನಾನು 1 ತಿಂಗಳು ಟೈಮ್ ಕೊಡ್ತೀನಿ, ನೀವು ಬಂದು ಸಾಮಾನು ತೊಗೊಂಡೋಗೋರು ನಾನು ಹೋಗಲ್ಲ ಅಂತಿದ್ದೀನಿ. ನಾನು ಈಗ ನಿನ್ನೆ ಕುಮಾರಸ್ವಾಮಿ ಮಾಧ್ಯಮ ದೃಷ್ಟಿಯಲ್ಲಿ ಮಾತಾಡಿದ್ದಾರೆ, ಇಲ್ಲ ನಾನು ಸಾಮಾನು ಇತ್ತು, ಸಾಮಾನು ತೊಗೊಂಡು ಅವ್ರು ಫ್ಲಾಟ್ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ಸಾಮಾನು ಕೊಡಲ್ಲ ಅಂದರೆ ನಾನು ತಪ್ಪದು. ನಾನು ಭೋಜೇಗೌಡರು 4 ದಿನ ಹಿಂದೆ ಮಾತಾಡಿದೆ. ಭೋಜೇಗೌಡರಿಗೆ ನೀವು ಇವತ್ತಿಲ್ಲ ಆದರೂ ನೀವು 1 ತಿಂಗಳು ಬಾ, ಅಲ್ಲಿವರೆಗೂ ನಾನು ಹೊರಗಡೆ ಹೋಗಲ್ಲ. ನಾನು ನೀವು ಬಂದು ನಿಮ್ಮ ಸಾಮಾನು ತೊಗೊಂಡೋಗಿ ಆಮೇಲೆ ನಾನು ಬೇಕಾದ್ರೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಆಯಿತು, ಅವರೇ ಹೇಳ್ಕೊಂಡವ್ರೆ, ಇಲ್ಲ ನಮ್ಮ ಸಾಮಾನು ಇದೆ, ನಾವು ಸಾಮಾನು ತೊಗೊಂಡು ಫ್ಲಾಟ್ ಅವ್ರು ತೊಗೊಳ್ಳಿ ಅಂತ ಹೇಳ್ಬಿಟ್ಟಾರೆ. ಅದಕ್ಕೆ ದೊಡ್ಡದಾಗಿ ಬೆಳೆಸೋದೇನು ಬೇಕಾಗಿಲ್ಲ. ಏನ ನನ್ನ ದೊಡ್ಡತನ ಅವ್ರ ಸಾಮಾನು ಎತ್ತೋವರೆಗೂ ನಾನು ಆಚೆ ಹೋಗ್ಬಾರ್ದಂತ. ಬೇರೆಯವ್ರು ಇದ್ದಿದ್ದು ಏನು ಮಾಡೋರು ಗೊತ್ತಾ? ಸಾಮಾನೆಲ್ಲ ತೊಗೊಂಡು ಆಚೆ ಹಾಕೋರು.
love you. I love you so much. Lots of love. ನಿನ್ ಲಾಟ್ಸ್ ಆಫ್ ಲವ್ ತಗೊಂಡ್ ನನ್ ಲಾಡಿಗೆ ಹಾಕ್ತೋ ಫಸ್ಟ್ ಮೂರ್ದೋಗದಲ್ಲ ಹಲ್ ಕಟ್ಸು. ನಾನೇನು ಹಚ್ಚಿಲ್ಲ ಮುಖಕ್ಕೊಂದು ಫೇರ್ ಅಂಡ್ ಲವ್ಲಿ ಕೂಡ ಹಾಕಿಲ್ಲ ಫ್ರೆಂಡ್ಸ್, ಹೆಂಗ್ ಬರ್ದ ಗೊತ್ತಿಲ್ಲ. ನೀನೇನು ಹಾಕಿಲ್ಲ ಅಂತ ನೀನ್ ನೋಡಿದ್ರೇನೆ ಗೊತ್ತಾಯ್ತದ. ಏನಾದ್ರು ಹಾಕು, ಮುಖ ಕರಡಿ ಮುಖ ಕಾಣ್ತದ. ಚಿಕ್ಕ ಮಕ್ಳು ಎದ್ರಕೊಬಿಟ್ಟು ಕತ್ತಲ್ ನೋಡಿ. ನಿನ್ನೆ ನನ್ನ ಫ್ರೆಂಡು ಕಾಲ್ ಮಾಡಿದ್ಲು. ಅವಳು ಕೇಳಿದ್ಲು, ನೀನ್ ಇತ್ತೀಚೆಗೆ ತುಂಬಾ ಖುಷಿಯಾಗಿದ್ದೀಯಾ ಅಂತ. ನೀನ್ ಯಾಕ ಖುಷಿಯಾಗಿರೋದು ಅಂತಂದ್ರ ದನಿಗೆ ಹಾಕ ಮೂಗ್ದರ ಗಾತ್ರ ಐತೆ, ಕತ್ಕಾಕಿರತ್ ಆಯ್ತಾ ಅದಕ್ಕ. ವರ್ಷಿನಿ ಅವರು ತುಂಬಾ ಒಳ್ಳೆಯವರು. ಹೌದೌದು, ಬಹಳ ಒಳ್ಳೆಯವರು ನಿಮ್ಮ ಅಕ್ಕ, ಬಹಳ ಒಳ್ಳೆಯವರು. ಬಗ್ಗುದ್ರೆ ಬಾಳೆಹಣ್ಣು ಕಾಣುತ್ತೆ ಅನ್ನೋ ಭಾಗ್ಯವಂತೆ ನಿಮ್ಮ ಅಕ್ಕ. ನಮ್ಮೂರಲ್ಲಿ ಬಾಳೆಹಣ್ಣು ಉದ್ದವಾಗಿರುತ್ತೆ. ಮುಕ್ಕುಡು ಮುಕ್ಕು ಬಾಯಿಗೊಂದು, ಆ ಕ್ಯೂಟ್ ಪ್ರಿನ್ಸ್ ಬಾಯಿಗೊಂದು ಇಕ್ಕು. ನಿಮ್ಮ ಲೈಫ್ ಅಲ್ಲಿ ಒಂದು ಕರಾಳ ಘಟನೆಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ? ಮ್ಯಾಮ್, ಕರಾಳ ಘಟನೆ ಅಂದ್ರೆ ತುಂಬಾ ಐತೆ ಮ್ಯಾಮ್. ಮ್ಯಾಮ್, ಕರಾಳ ಘಟನೆ ಅಂದ್ರೆ ತುಂಬಾ ಇದೆ ಮ್ಯಾಮ್. ತಿಕ್ಕ ಮುಚ್ಕೊಂಡು ಹೇಳು, ಕೇಳ್ತಾವಳೆ ಅಲ್ವಾ? ಎಲ್ಲಾ ಹೇಳಿ 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 ಟೆನ್ಷನ್ ಆಗೋಗ್ಬಿಟ್ಟಿದೀನಿ. ಹೋಗಿ ಹೊಡ್ಕೊಂಡ್ ಮಲ್ಕೋ. ಅಂದ್ರೆ ಟೆನ್ಷನ್ ಅಂದಲ್ಲ, ತಲೆನ ಗೋಡೆಗೆ ಹೊಡ್ಕೊಂಡು ಮಲ್ಕೋ ಅಂತ. ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ, ಕೊಡ್ತಾ ಇರೋದ ಶರ್ಟ್. ಅಯ್ಯೋ, ನಮ್ಮನ್ ಮಿಂಡ್ರು ಗುಡ್ತವ್ರು. ಇದೇನ್ ಗುರು, ಹೊಸಾದ್ ಬೇರೆ ಸ್ಟಾರ್ಟ್ ಮಾಡ್ತವ್ರೆ. ನನ್ನ ಕಿವಿಗಲ್ಲು ಕಣ್ಣುಗಲ್ಲು ಪಾಪ ಅಲ್ಲವಾ? 3 ಜನ ಕೊಡ್ತೀವಿ ಶಾರ್ಟ್, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟ್. ಓಹೋ, ಸರಿಯಾದ ಮಿಂಡ್ರು ಗುಡ್ತವ್ರು. ಶಾರ್ಟ್ ಹಾಕಕ್ಕೆ ಬೇರೆ ಶುರು ಮಾಡೋರ. ಹೊಡ್ಕೊಳ್ಳಿ ಬೆಟ್ಟು, ಹಂಗೆ ಹೊಡೆದ್ಬಿಡಿ ಫಾಲೋ, ಹಂಗೆ ಹೊಡೆದ್ಬಿಡಿ ಕಮೆಂಟ್, ಹಂಗೆ ಹೊಡೆದ್ಬಿಡ್ಲ ತಿಕ್ಕ. ಬೋರ್ನ ಹಾಕಿ ನನ್ನ ಜೀವಮಾನನೇ ಹಾಳು ಮಾಡ್ಬಿಟ್ಟಲ್ಲೋ. ನನ್ನ ಮಕ್ಕಳನ್ನೇ ತೆಗಿತಲ್ಲ ಈ ಬೋರು ಅಂತ ನೆನ್ಕೊಂಡು ಹಾಳಾಗೋದ್ನಿಲ್ಲೋ. ತಾಯಿ ಗಂಗಮ್ಮ, ಯಾಕಮ್ಮ ಇಂಥ ಮೋಸ ಮಾಡಿದೆ ನನಗೆ? ಅಯ್ಯೋ ದೇವ್ರೇ, ಅವನವನ ಗುಲಾಮ ಪೂಜಾರಿ ಅನ್ನನು ಬಂದಿಲ್ ಕೊಟ್ಬಿಟ್ಟ. 5 ಕಡೆ 4 ಇಂಚು 5 ಇಂಚು ಅಂತಾನ. ಏನ್ ಬಿದ್ದು ಅಡ್ಡಾಡ್ಬಿಟ್ಟ ರೆಕ್ಕೆ. ಅಯ್ಯ, ಅವನು ಐನ್ ಪೂಜಾರಿನ ಪೂಜಾರಿ ಮಾತಿನ ಎಂದು ನಂಬಾರ್ದು. ಯಾವ್ದಾರ ಒಂದ್ ದೇವ್ರ ಹೋಗಿ ಅಪ್ಲೈ ಕೇಳಿರುವ ಪೂಜಾರಿ ನಂಬಾರ್ದು. ದೇವ್ರಂತಾರ ಕೇಳಿದ್ರೆ ಪೂಜಾರಿ ಅಂತಾರ ಕೇಳ್ತಾನೆ. ಅವನು ಐನ್ ಪೂಜಾರಿನ ಕ್ಯಾಯ. ಸಮಯ ಗೃಹಲಕ್ಷ್ಮಿ ದುಡ್ಡು ಬರ್ತಾನೆ ಇಲ್ವಲ್ಲ ಸಮಯ? ಏನ್ ಪ್ರಿಂಟ್ ಮಾಡ್ಲಾ? ಎಲೆಕ್ಷನ್ ಮುಂಚೆ ನೀವು ಪ್ರೀ ಅಂದಿದ್ದಕ್ಕಲ್ವಾ ನಾವು ಓಟ್ ಹಾಕಿದ್ದು. ನಾನು ಹೇಳಿದ್ರು ಕೇಳಬಾರದು, ದಯಮಾಡಿ ಕೇಳಬಾರದು. ಅದು ಹೋಗ್ಲಿ, ಯಾವ ಗೌರ್ಮೆಂಟ್ ಆಫೀಸ್ಗೆ ಹೋದ್ರು ಯಾವ ಕೆಲ್ಸನೂ ಆಗಕ್ಕಿಲ್ವಲ್ಲ ಸಮಯ? ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ನಿನ್ ಜನ್ಮಕ್ಕೆ ಎಲ್ಲಾದ್ರೂ ಅಮಾಸೆ ದಿನ ಹೋಗಿ ರಾಜೀನಾಮೆ ಕೊಡೋಗು. ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಜಾಸ್ತಿ ಬಗ್ಗಕ್ ಹೋಗ್ಬೇಡ, ಹಿಂದೆಯಿಂದ ಯಾರಾದ್ರೂ ಶಾರ್ಟ್ ಹಾಕಿಬಿಟ್ಟಾರು. ನಾಳೆ ನಿಮ್ ಮನೀಗ ಭಾಸ್ಕರ್ ಅಂತ ನಮ್ಮ ಅಣ್ಣನ ಮಗ ಒಬ್ಬ ಬರ್ತಾನ. ಇಷ್ಟಕ್ಕೆ ಶಾಕ್ ಆಗ್ಬಿಟ್ರೆ ಹೆಂಗೆ? ಅವನಿಗೆ ಆಸ್ಕರ್ ಅವಾರ್ಡ್ ಬೇರೆ ತಗೋಬೇಕು ಅಂತ ಹುಚ್ಚಿದ. ಕೊಡೋರ್ಗೇನು ಹುಚ್ಚ, ಇವನ್ಗೆ ಯಾಕೆ ಕೊಡ್ತಾರೆ? ಅದಕ್ಕೆ ಅವನೇ ಭಾಸ್ಕರ್ ಅವಾರ್ಡ್ ಅಂತ ಹೆಸರಿಟ್ಟು ಅವನೇ ಒಂದು ಪಿಕ್ಚರ್ ಮಾಡಿ ಅವನೇ ಅವಾರ್ಡು ತಗೊಂಡ್ಬಿಟ್ಟ. ಯಾವ ಪಿಕ್ಚರು? ಅಮ್ಮ, ಅಯ್ಯಯ್ಯೋ, ಬನ್ನಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ, ಕೊಡ್ತಾ ಇರೋದ ಶರ್ಟ್ ಅಮ್ಕು ಡುಮ್ಕು ಅಮಲ್ ಡುಮಾಲೆ.
ಬ್ಯಾಗ್ ವಾಶ್ ಆಯ್ತಾ 3 ಜನ ಕೊಡ್ತೀವಿ ಶಾಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಕೆಟ್ಟ ಕನಸು. ಕೃಷ್ಣನ ಅಜ್ಜಿ ದೆವ್ವ ಆಗ್ಬಿಟ್ಟವಳೆ. ಅವನ ಮಗನ ಆಟದಲ್ಲಿ ಯಾವತ್ತೂ ಮಲ್ಕೊಳ್ಳ. ಹೊಡ್ಕೊಳ್ಳಿ ಬೆಟ್ಟು. ಹೋಯ್ ಬಣ್ಣ ಜಾಪಾನ್ ಮನೆಗೆ ಹೋಗಿ ಮುಚ್ಕೊಂಡು ಹಂಗೆ ಹೊಡೆದ್ಬಿಡಿ ಫಾಲೋ. ಹಂಗೆ ಶೇರ್ ಮಾಡ್ಬಿಡಿ. ಕಳ್ಳನ್ ಮಕ್ಳ ಭಿಕ್ಷೆ ಬಿಡೋಗ್ರಿ.